ಈ ವಿಡಿಯೋದಲ್ಲಿ ನಾನು ಭಾರಿ ಉಳಿತಾಯದ ಒಂದು 10 ಟಿಪ್ಸನ್ನು ಹೇಳಿದ್ದೀನಿ. ಹಾಗಾಗಿ ಆ ಟಿಪ್ಸ್ಗಳು ಯಾವುದು ಅಂತ ತಿಳ್ಕೋಬೇಕು ಅಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ. ಎಲ್ರಿಗೂ ನಮಸ್ಕಾರ. ನಾನು ಶಿಲ್ಪಾ. ಇದು ಸಂಡೇ ವ್ಲಾಗು. ಸಂಡೇ ನಾವು ಬೆಳಿಗ್ಗೆನೆ ನಾವು ಸಾಕಿರುವಂಥ ಒಂದು ನಾಟಿ ಕೋಳಿ ಮೊಟ್ಟೆ ಕೋಳಿನ ಕಟ್ ಮಾಡಿದ್ವಿ. ಕಟ್ ಮಾಡಿ ಆದಮೇಲೆ ಅದಕ್ಕೆ ಬಿಸಿನೀರಲ್ಲಿ ಅದ್ಬಿಟ್ಟು ಅದರ ಪುಕ್ಕ ಎಲ್ಲ ಕಿತ್ತಾಕ್ಬಿಟ್ಟು ಈ ಥರ ನಾವು ಸ್ಟವಲ್ಲೇ ಬರ್ನ್ ಮಾಡ್ಕೊಳ್ತೀವಿ. ಈ ಥರ ಬರ್ನ್ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಆನಂತರ ನಾವು ಕ್ಲೀನ್ ಮಾಡಲಿಕ್ಕೆ ತೊಗೊಂಡೋದ್ವಿ. ಕ್ಲೀನ್ ಮಾಡಲಿಕ್ಕೆ ಫಸ್ಟು ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಆದಮೇಲೆ ಅದು ಚಾಕಲ್ಲಿ ಸ್ವಲ್ಪ ಕುಯ್ದರೆ ಅದು ಓಪನ್ ಆಗುತ್ತೆ. ಓಪನ್ ಆದಮೇಲೆ ಅದರಲ್ಲಿರುವಂಥ ಇಂಟರ್ನಲ್ ಆರ್ಗನ್ಸ್ ಎಲ್ಲ ನಮಗೆ ಕಾಣಿಸುತ್ತೆ ಈ ಥರ ಓಪನ್ ಮಾಡಿದ್ಮೇಲೆ. ಅಂದರೆ ಇದ್ರ ಒಳಗೆಲ್ಲ ಏನೆಲ್ಲ ಇಂಟರ್ನಲ್ಸ್ ಆರ್ಗನ್ ಇದೆ ಅದನ್ನೆಲ್ಲ ನಾನು ತೋರಿಸ್ತೇನೆ. ನೀಟಾಗಿ ಅದೆಲ್ಲ ಫಸ್ಟು ಮೇಲ್ಗಡೆ ಅಲ್ಲಿ ಕುತ್ತಿಗೆ ಭಾಗದಲ್ಲಿ ಮ್ಯಾತಾ ಇರುತ್ತೆ, ಅಂದರೆ ತಿಂದಿದ್ದೆಲ್ಲ ಮೇವೆಲ್ಲ ಅದು ಅಲ್ಲಿ ಶೇಖರಣೆ ಆಗುತ್ತೆ. ಅದನ್ನು ತೆಗೆದುಬಿಡಬೇಕು. ಅದನ್ನು ಏನು ಉಪಯೋಗಿಸೋದಿಲ್ಲ, ಅದು ವೇಸ್ಟು. ಅದನ್ನು ಫಸ್ಟ್ ತೆಗ್ದಾಕ್ಬಿಡ್ಬೇಕು. ತೆಗ್ದಾದ್ಮೇಲೆ ಅದನ್ನು ಕಟ್ ಮಾಡಿ ಈ ಥರ ಓಪನ್ ಮಾಡಿದ್ಮೇಲೆ ಈ ರೀತಿ ಇರುತ್ತೆ. ಇದನ್ನು ನಾವು ಗುಂಡ್ಕಾಯಿ ಅಂತ ಹೇಳ್ತೀವಿ. ಇದ್ರ ಒಳಗೇನೂ ಸಹ ಕಸ ಇರುತ್ತೆ, ಅದನ್ನು ಕೂಡ ನಾವು ತೆಗಿಬೇಕು. ಅದನ್ನು ತೆಗಿತಾ ಇದ್ದಾರೆ. ಮತ್ತು ಇಲ್ಲಿ ನಾನು ಇಟ್ಕೊಂಡಿದ್ದೀನಲ್ಲ, ಇದು ಗರ್ಭಕೋಶ. ಅಂದರೆ ಮೊಟ್ಟೆ ಕೋಳಿಗಳಿಗೆ ಇದು ಗರ್ಭಕೋಶ ಇರುತ್ತೆ. ಮತ್ತು ಇದೆಲ್ಲ ಬರ್ನ್ ಮಾಡಿರೋದ್ರಿಂದ ಅಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಮತ್ತು ಅದು ಕರಳು, ಸಣ್ಣ ಕರಳು, ದಪ್ಪ ಕರಳು ಅಂತ ಎರಡು ಇರ್ತವೆ, ಇಂಟೆಸ್ಟೈನ್ ಅಂತ ಹೇಳ್ತೀವಿ. ಗರ್ಭಕೋಶ, ಯುಟಿರಸ್ಸು, ಅದು ತೋರಿಸಿದ್ನಲ್ಲ ಅದು. ಹಾಗೆಯೇ ಇವಾಗ ಆ ಕಡೆ ತೋರಿಸ್ತಾ ಇದ್ದೀನಲ್ಲ, ಅದು ಹಾರ್ಟ್ ಇರುತ್ತೆ. ಅಲ್ಲಿ ಹಾರ್ಟ್ ಶೇಪೇ ಇದೆ ನೋಡಿ. ಅಂದರೆ ಬೆಳಗ್ಗೆನೆ ಕೋಳಿನ ಕಟ್ ಮಾಡಿ ಕ್ಲೀನ್ ಮಾಡ್ತಾ ಇದ್ದೀವಿ, ಅದೇನೇ ಹಾರ್ಟು. ಇವಾಗ ಕಾಣಿಸ್ತಾ ಇದೆ ಅನಿಸುತ್ತೆ, ನೀಟಾಗಿ ಕಾಣಿಸುತ್ತೆ. ಇವಾಗ ಕಾಣಿಸ್ತಾ ಇದೆ, ಅದು ಹಾರ್ಟು. ಅಲ್ಲಿ ಮೇಲ್ಗಡೆನೇ ಇರುತ್ತೆ ಹಾರ್ಟು. ಮಕ್ಕಳಿಬ್ರು ಮಲ್ಕೊಂಡಿದ್ರು, ಅವ್ರು ಎದ್ದೇಳೋಕ್ಕೂ ಮುಂಚೆ ಕ್ಲೀನ್ ಮಾಡ್ಕೊಂಬೋಣ ಅಂತ ಬೆಳಗ್ಗೆನೆ ಕಟ್ ಮಾಡಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕ್ಲೀನ್ ಮಾಡ್ತಾ ಇದ್ದೀವಿ. ಮತ್ತು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನು ಬಾಳೆ ಎಲೆ ಮೇಲೆ ಎತ್ತಿಟ್ಟಿದ್ದೀವಿ. ಇದು ಲಿವರು, ಸ್ವಲ್ಪ ಬ್ರೌನ್ ಕಲರ್ ಇರುತ್ತೆ. ಇಲ್ಲಿ ಸಣ್ಣ ಸಣ್ಣ ಮೊಟ್ಟೆಗಳಿದ್ದಾವೆ ನೋಡಿ, ಎಷ್ಟೊಂದು ಮೊಟ್ಟೆಗಳಿದ್ದಾವೆ ಸಣ್ಣ ಸಣ್ಣದು. ಇದು ಆಲ್ರೆಡಿ ಸುಮಾರು ಮೊಟ್ಟೆಗಳನ್ನ ಹಾಕಿತ್ತು, ಇನ್ನೂ ಆಗ್ತಾಯಿತ್ತು. ಕಟ್ ಮಾಡಿದ್ವಿ. ಒಂದು ದಪ್ಪು ಮೊಟ್ಟೆ, ಸುಮಾರಾಗಿರೋ ಮೊಟ್ಟೆ ಕಾಣಿಸ್ತಾ ಇದೆಯಲ್ಲ, ಅದು ಒಂದು ಸುಮಾರಾಗಿರೋ ದಪ್ಪು ಮೊಟ್ಟೆ. ಹಾಗೆಯೇ ಅದರಲ್ಲೂ ಎಷ್ಟೊಂದು ಸಣ್ಣ ಸಣ್ಣ ಮೊಟ್ಟೆಗಳೆಲ್ಲ ಇದ್ದಾವೆ ನೋಡಿ. ಅಂದರೆ ಮೊಟ್ಟೆ ಹಾಕ್ಬೇಕಾದ್ರೆ ಅದು ಇನ್ನೂ ದಪ್ಪ ಆಗಿಬಿಟ್ಟು ಅದು ಫುಲ್ಲು ವೈಟ್ ಆಗುತ್ತೆ. ಇವಾಗ ಅದು ಸ್ವಲ್ಪ ಡಾರ್ಕ್ ಆರೆಂಜ್ ಕಲರ್ ಇದೆ. ಅದು ಇನ್ನೊಂದು 2 ದಿನ ಆಗಿದ್ರೆ ದಪ್ಪ ಆಗ್ತಾಯಿತ್ತು. ಅಂದರೆ ಆ ಥರ ದಪ್ಪ ಆಗುತ್ತೆ. ಆ ಕಡೆ ತೆಗ್ದಾಕಿರೋದೆಲ್ಲ ವೇಸ್ಟು, ಅದು ಮ್ಯಾತ ತೆಗ್ದಾಕಿದ್ದಾರೆ. ಮತ್ತು ಇನ್ನೊಂದು ಸ್ವಲ್ಪ ಗ್ರೀನ್ ಕಲರ್ ಇರುತ್ತೆ, ಅದು ಕೂಡ ಹಾಕಲ್ಲ, ಅದನ್ನು ತೆಗ್ದಾಕ್ಬಿಡ್ಬೇಕು. ಆಮೇಲೆ ಗುಂಡ್ಕಾಯಿನ ತೊಳೆದು ಇಟ್ಟಿದ್ದೀವಿ. ಅದನ್ನು ಸ್ವಲ್ಪ ಕಸ ಎಲ್ಲ ತೆಗೆದ್ಮೇಲೆ ಸಾಲ್ಟ್ ಎಲ್ಲ ಹಾಕಿ ನೀಟಾಗಿ ತೊಳೆದು ಇಡಬೇಕು. ಮತ್ತು ಕೋಳಿ ಎಲ್ಲ ತೊಳೆದು ಆಯಿತು. ನನ್ನ ಹಸ್ಬೆಂಡ್ ಕಟ್ ಮಾಡ್ತಾರೆ ಅಂತ ನಾನು ಮಕ್ಕಳಿಗೆ ಹಾಲು ಕಾಯಿಸೋಣ ಅಂತ ಬಂದೆ. ಅವರಿಬ್ಬರು ಎದ್ದಿದ್ರು. ಇವಾಗ ನಾನು ಹಾಲು ಕಾಯ್ಸೋಕ್ಕೆ ಅಂತ ಇಡ್ತಾ ಇದ್ದೀನಿ. ಅವ್ರು ಎದ್ದೇಳೋಕ್ಕೂ ಮುಂಚೆ ಕೋಳಿನ ತೊಳೆದ್ಬಿಟ್ರೆ ಸರಿ ಆಗುತ್ತೆ ಅಂತ ತೊಳೆದ್ಬಿಟ್ಟು ಆಮೇಲೆ ಇವಾಗ ಹಾಲು ಕಾಯ್ಸೋಕ್ಕೆ ಇಟ್ಟಿದ್ದೀನಿ. ಹಾಲು ಕಾಯ್ಸೋಕ್ಕೆ ಇಟ್ಟು ಆದಮೇಲೆ ನಾನು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಕುಡಿತೀನಿ. ಬೆಳಗ್ಗೆ ಟೈಮ್ ಇದ್ದರೆ ನಾನು ಯಾವುದಾದ್ರೂ ಒಂದು ಕಷಾಯನ ಮಾಡ್ಕೊಂಡು ಕುಡಿತೀನಿ. ಇಲ್ಲಾಂದರೆ ಬಿಸಿನೀರು ಅಥವಾ ಬಿಸಿನೀರಿಗೆ ಸ್ವಲ್ಪ ನಿಂಬೆಹಣ್ಣಿನ ರಸನೂ ಹಾಕ್ಕೊಂಡು ಕುಡಿಯೋದು ಅಂದರೆ ಬೆಳಗಿನ ಒಂದು ಅಭ್ಯಾಸ ಆಗಿರುತ್ತೆ. ಕೋಳಿ ಎಲ್ಲ ತೊಳೆಯೋ ತನಕ 8:30 ಆಯಿತು. 8:30 ಆದಮೇಲೆ ಅವ್ರು ಕಟ್ ಮಾಡ್ತಾರೆ ಅಂದ್ಬಿಟ್ಟು ನಾನು ಅಡುಗೆ ಮನೆಗೆ ಬಂದೆ. ಹಾಲು ಕಾಯ್ಸೋಕ್ಕೆ ಇಟ್ಬಿಟ್ಟು ಈ ಥರ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಈ ಥರ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆಯೇ ನಿಂಬೆಹಣ್ಣು ನಮ್ಮ ಒಂದು ಬಾಡಿಯಲ್ಲಿರುವಂಥ ಬ್ಯಾಡ್ ಕೊಲೆಸ್ಟ್ರಾಲ್ನೆಲ್ಲ ಕಡಿಮೆ ಮಾಡುತ್ತೆ. ಹಾಗೆಯೇ ಬರ್ನ್ ಸಹ ಮಾಡುತ್ತೆ. ಆ ಸಿಪ್ಪೆನೂ ಸಹ ತಿನ್ನಬೇಕು. ನಿಂಬೆಹಣ್ಣು ಹಿಂಡಿಬಿಟ್ಟು ನಾವು ಕುಡಿತಿರ್ತೀವಲ್ಲ, ಆ ಸಿಪ್ಪೆನೂ ಸಹ ತಿನ್ನಬೇಕು, ಅದು ಒಳ್ಳೆಯದು. ಇದು ಟಿಪ್ 1 ನಾನು ಹೇಳ್ತಾ ಇರೋದು. ನಿಂಬೆಹಣ್ಣಿನ ಸಿಪ್ಪೆ ತಿನ್ನೋದ್ರಿಂದ ನಮ್ಮ ಒಂದು ಹೊಟ್ಟೆಯಲ್ಲಿರುವಂಥ ಕೊಬ್ಬು ಬೇಗ ಕರಗುತ್ತೆ. ಹಾಗಾಗಿ ನಾವು ಈ ರೀತಿ ಒಂದು ಅಭ್ಯಾಸ ಮಾಡ್ಕೊಂಡಾಗ ಹೊಟ್ಟೆಯಲ್ಲಿರುವಂಥ ಬೆಲ್ಲಿ ಫ್ಯಾಟ್ನ ನಾವು ಕರಗಿಸ್ಬೇಕು ಅಂದರೆ ದಿನನಿತ್ಯ ಈ ರೀತಿ ಕುಡಿತಾ ಬಂದರೆ ಕರಗಿಸ್ಬೋದು. ಹಾಗೆಯೇ ನಾನು ಅನ್ನಕ್ಕೆ ಒಂದು ಕುಕ್ಕರಲ್ಲಿ ಅಕ್ಕಿ ಹಾಕ್ಬಿಟ್ಟು ಅನ್ನಕ್ಕೆ ಇಡ್ತಾ ಇದ್ದೀನಿ. ಹಾಗೆಯೇ ಅದರಲ್ಲಿ ನೀರು, ನಮ್ಮದು ಮನೆ ಅಕ್ಕಿ ಆಗಿರೋದ್ರಿಂದ ಅದೇನು ಅಷ್ಟು ಕೊಳೆ ಇರೋದಿಲ್ಲ. ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಬಿಟ್ಟು ನಾನು ತೊಳೆದ್ಬಿಟ್ಟು ಆ ನೀರನ್ನು ಒಂದು ಲೋಟದಲ್ಲಿ ಇಟ್ಕೊಂಡಿದ್ದೀನಿ. ಅದು ಟಿಪ್ 2. ಅದನ್ನ ಏನಕ್ಕೆ ಉಪಯೋಗಿಸ್ತೀನಿ ಅಂದರೆ ಇವಾಗ ಇಂಡೋರ್ ಪ್ಲಾಂಟ್ಸ್ ಮತ್ತು ಔಟ್ಡೋರ್ ಪ್ಲಾಂಟ್ಸ್ ಎಲ್ಲ ಬೆಳೆಸ್ತಾ ಇರ್ತೀವಿ. ಆ ನೀರನ್ನ ಸುಮ್ಮನೆ ಸಿಂಕಲ್ಲಿ ಸುರಿತೀವಿ. ಸುರಿಯೋ ಬದಲು ನಾವು ಈ ಥರ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ತುಂಬ ನೀಟಾಗಿ ಬೆಳೀತವೆ. ಈ ಅಕ್ಕಿ ತೊಳೆದ ನೀರಿಂದ ಹಲವಾರು ಪ್ರಯೋಜನಗಳಿದ್ದಾವೆ. ಇದನ್ನು ನಾವು ಚೆಲ್ಲಿಬಿಡ್ತೀವಿ, ತೊಳೆದ ತಕ್ಷಣ ಏನು ಮಾಡ್ತೀವಿ, ಚೆಲ್ತೀವಿ. ಅದನ್ನು ಒಂದು ಕಡೆ ಇಟ್ಕೊಂಡು ನಾವು ಗಿಡಗಳಿಗೂ ಅಥವಾ ಯಾವುದಾದ್ರೂ ಪ್ರಾಣಿ ಸಾಕಿದರೆ ಪ್ರಾಣಿಗೇನೋ ಹಾಕಿದ್ರೆ ತುಂಬಾ ಒಳ್ಳೆಯದು. ಇವಾಗ ನೋಡಿ ನಾನು ಇಂಡೋರ್ ಪ್ಲಾಂಟ್ಸಿಗೆಲ್ಲ ಹಾಕ್ತಾ ಇದ್ದೀನಿ, ಅವು ತುಂಬ ಚೆನ್ನಾಗಿ ಬೆಳೀತವೆ.
ನಮ್ಮ ಮನೇಲಿ ಯಾವುದೆಲ್ಲ ಇಂಡೋರ್ ಪ್ಲಾಂಟ್ಸ್ ಇದ್ದಾವೆ ಅವಕ್ಕೆಲ್ಲ ಹಾಕ್ತಾ ಇದ್ದೀನಿ. ಹಾಗೂ ಹೊರಗಡೆ ಕೂಡ ತುಂಬ ಗಿಡಗಳನ್ನ ನಾವು ಬೆಳೆಸಿದ್ದೀವಿ. ನಮ್ಮದು ಒಂಥರ ತೋಟದ ಥರನೇ ಇದೆ. ಅಲ್ಲಿಗೆಲ್ಲ ನಾನು ಅಕ್ಕಿ ತೊಳೆದ ನೀರೆಲ್ಲ ಯಾವತ್ತೂ ವೇಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಎಷ್ಟು ಸಲ ಅನ್ನ ಮಾಡಿದ್ರು ಅದನ್ನ ಇಟ್ಕೊಂಡು ಒಂದು ಕಡೆ ಅದನ್ನು ತೊಗೊಂಡೋಗಿ ಗಿಡಗಳಿಗೆ ಹಾಕ್ತೀನಿ. ಒಂದೊಂದು ಸಲ ಕೋಳಿಗಳು ಸಾಕಿದ್ದೀವಲ್ಲ, ಕೋಳಿಗಳಿಗೂ ಸಹ ಹಾಕ್ತೀನಿ. ಇದರಲ್ಲಿ ತುಂಬ ಕ್ಯಾಲ್ಶಿಯಂ ಇರುತ್ತೆ, ಹಾಗೆಯೇ ಸ್ವಲ್ಪ ಕಾರ್ಬೋಹೈಡ್ರೇಟ್ಸ್ ಕೂಡ ಇರುತ್ತೆ. ಇದು ತುಂಬಾ ಒಳ್ಳೆಯದು. ಹಾಗೆಯೇ ಮೊಟ್ಟೆಗಳು ಸಹ ಜಾಸ್ತಿನ ಆಗ್ತವೆ. ಈ ಥರ ನಾವು ಅಕ್ಕಿ ತೊಳೆದ ನೀರನ್ನ ಹಾಕೋದ್ರಿಂದ ಮೊಟ್ಟೆಗಳನ್ನು ಸಹ ಕೋಳಿಗಳಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಕೋ ಥರ ಮಾಡ್ಕೊಳ್ಬೋದು. ಚಿಕನ್ ಎಲ್ಲ ಕಟ್ ಮಾಡಿ ಇಟ್ಟಿದ್ರು, ತೊಗೊಂಡು ಬಂದೆ. ಇವಾಗ ಸಾಂಬಾರು ಮಾಡೋಕ್ಕೆ ಅಂತ ಒಂದು 3 ಸಣ್ಣ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ತೆಂಗಿನಕಾಯಿನ ಫ್ರಿಜ್ಜಲ್ಲಿ ಇಟ್ಟಿದೆ. ಇದು ಟಿಪ್ 3. ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ರೆ ಹಾಗೆಯೇ ಡೈರೆಕ್ಟಾಗಿ ಯೂಸ್ ಮಾಡಬಾರ್ದು. ಅದನ್ನು ಸ್ವಲ್ಪ ಒಂದು 10 ನಿಮಿಷ ಬಿಸಿನೀರಲ್ಲಿ ನೆನೆಸಿ ಇಡಬೇಕು. ನೆನೆಸಿಟ್ಟು ಯೂಸ್ ಮಾಡೋದ್ರಿಂದ ತೆಂಗಿನಕಾಯಿ ತುಂಬ ಫ್ರೆಶ್ ಆಗಿ ಇರುತ್ತೆ. ಇದು ಟಿಪ್ 4. ಹಾಲನ್ನ ಕಾಯಿಸಿದ ತಕ್ಷಣ ಉಪಯೋಗಿಸ್ಬಾರ್ದು. ಒಂದು 10 ನಿಮಿಷ ಅದನ್ನು ಹಾಲನ್ನ ಇಟ್ಟಿದ್ದೆ, ಅದು ಮೇಲೆ ಕೆನೆ ಕಟ್ಟುತ್ತೆ. ಅದಾದಮೇಲೆ ಉಫ್ ಅಂತ ಉರ್ಬಿ ಹಾಲನ್ನು ಹಾಕಿ ಮಕ್ಕಳಿಗೆ ಕೊಡ್ತಾ ಇದ್ದೀನಿ. ಇಲ್ಲಾಂದರೆ ತಕ್ಷಣ ಯೂಸ್ ಮಾಡಿದ್ರೆ ನಾವು ಅದರಲ್ಲಿರುವಂಥ ಕೆನೆನ ನಾವೇನು ಮಾಡ್ತೀವಿ, ತೆಗೆದು ಬಿಸಾಕ್ತೀವಿ. ಒಂದು 10 ನಿಮಿಷ ಇಟ್ಟು ಆ ನಂತರ ಅದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆಯೇ ನಾನು ಸಾಂಬಾರು ಮಾಡಲಿಕ್ಕೆ ಅಂತ ತೆಂಗಿನಕಾಯಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಹಾಗೆಯೇ ಸ್ವಲ್ಪ ಚಕ್ಕೆ ಮತ್ತು ಲವಂಗ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಹುಚ್ಚೆಳ್ಳು ಹಾಕ್ಕೋತಾ ಇದ್ದೀನಿ. ನಾನು ಜಾಸ್ತಿ ಮಸಾಲೆ ಎಲ್ಲ ಹಾಕೋದಿಲ್ಲ ಜಾಸ್ತಿ. ಈ ರೀತಿ ಒಂಥರ ನಾಟಿ ಕೋಳಿ ಸಾಂಬಾರನ್ನ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾಟಿ ಕೋಳಿ ಸಾಂಬಾರು ಯಾವಾಗ್ಲೂ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರೇ ಚೆನ್ನಾಗಿರುತ್ತೆ. ಜಾಸ್ತಿ ಮಸಾಲೆ ಹಾಕಿ ಗಟ್ಟಿಯಾಗಿ ಮಾಡಿದ್ರೆ ಆ ಮಸಾಲೆದೇ ಒಂದು ಘಾಟ್ ಬರ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಹುಚ್ಚೆಳ್ಳು ಹಾಗೆಯೇ ಸ್ವಲ್ಪನೇ ಕಡಲೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ತೆಳ್ಳಗೆ ಮಾಡಿದ್ರೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲೆಲ್ಲ ಈ ರೀತಿಯೇ ಮಾಡೋದು, ಹಾಗಾಗಿ ನಂಗೆ ಈ ಥರನೇ ಇಷ್ಟ. ಹಾಗಾಗಿ ಸ್ವಲ್ಪ ಗಸಗಸೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಟಿಪ್ 5. ನಾನು ಹುಚ್ಚೆಳ್ಳನ್ನ ಇಲ್ಲಿ ಕಾಯಿ ಜೊತೆನೇ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹುಚ್ಚೆಳ್ಳನ್ನ ಏನು ಮಾಡ್ತಾರೆ, ಅದನ್ನೇ ಸಪ್ರೇಟಾಗಿ ರುಬ್ಬಿಟ್ಟು ಅದನ್ನು ಹಾಲನ್ನ ಮಾತ್ರ ಯೂಸ್ ಮಾಡ್ತಾರೆ. ಆ ರೀತಿ ಮಾಡಬಾರ್ದು. ಯಾಕಂದರೆ ಅದರ ಒಂದು ಹುಚ್ಚೆಳ್ಳ ಸಿಪ್ಪೆಯಲ್ಲೂ ಸಹ ಫೈಬರ್ ಕಂಟೆಂಟು ತುಂಬಾ ಇರುತ್ತೆ. ಇದು ಮಲಬದ್ಧತೆ ಸಮಸ್ಯೆ ಏನಾದರೂ ಇದ್ದರೆ ಹೋಗ್ಲಾಡಿಸುತ್ತೆ. ನಾನ್ ವೆಜ್ ತಿಂದಾಗ ಸಾಮಾನ್ಯವಾಗಿ ಮೋಷನ್ನು ನೀಟಾಗಿ ಆಗಲ್ಲ. ಹಾಗಾಗಿ ಈ ಥರ ಹುಚ್ಚೆಳ್ಳನ್ನು ನಾವು ನೀಟಾಗಿ ಉಪಯೋಗಿಸೋದ್ರಿಂದ, ಅಂದರೆ ಕಾಯಿ ಜೊತೆನೇ ಹಾಕಿ ರುಬ್ಬಿ ಉಪಯೋಗಿಸೋದ್ರಿಂದ ಅದ್ರ ಫೈಬರ್ ಕಂಟೆಂಟು ನಮಗೆ ಸಿಗುತ್ತೆ. ಹಾಗೆಯೇ ಟಿಪ್ 6. ಈ ಥರ ಪಾತ್ರೆಗಳನ್ನ ನಾವು ಅಡುಗೆ ಮಾಡಲಿಕ್ಕೆ ಉಪಯೋಗಿಸ್ತಾ ಇರ್ತೀವಿ. ನೀರು ಇರುತ್ತೆ, ನೀರು ಸಮೇತ ಸ್ಟವ್ ಮೇಲೆ ಇಟ್ಟರೆ ಅದು ಕಾಯಲಿಕ್ಕೆ ತುಂಬ ಲೇಟ್ ಆಗುತ್ತೆ. ಹಾಗಾಗಿ ಒಂದು ಬಟ್ಟೆನ ತೊಗೊಂಡು ಈ ರೀತಿ ಒರೆಸಿ ಆ ನಂತರ ಉಪಯೋಗಿಸಿದ್ರೆ ಚೆನ್ನಾಗಿರುತ್ತೆ. ನಾನು ಇದೇ ರೀತಿ ಪಾತ್ರೆನ ಏನಕ್ಕೆ ಉಪಯೋಗಿಸ್ತಾ ಇದ್ದೀನಿ ಅಂತ ನಿಮಗೆ ವಿಡಿಯೋ ಫುಲ್ ನೋಡಿದ್ರೆ ಏನು ಯೂಸಸ್ ಆಗುತ್ತೆ ಅಂತ ನೀಟಾಗಿ ಗೊತ್ತಾಗುತ್ತೆ, ಈ ಪಾತ್ರೆನ ಯಾಕೆ ಉಪಯೋಗಿಸ್ತಾ ಇದ್ದೀನಿ ಅಂತ. ಹಾಗೆಯೇ ರುಬ್ಬಿದ್ನಲ್ಲ ಮಸಾಲೆ ಎಲ್ಲ, ಅದನ್ನು ಹಾಕ್ಬಿಟ್ಟು ಸಾಂಬಾರು ಮಾಡಲಿಕ್ಕೆ ಅಂತ ಆ ಪಾತ್ರೆಲಿ ಹಾಕಿ ಕಲಸಿ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು, ಅಂದರೆ ಸಾಂಬಾರು ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟನ್ನು ನೀರು ಹಾಕ್ಬಿಟ್ಟು ನಂತರ ಇನ್ನೂ ಸ್ವಲ್ಪ ಹೆಚ್ಚಿಸ್ಕೊಳ್ಬೋದು. ಇವಾಗ ಅದನ್ನು ನಾನು ಕಲಿಸ್ಬಿಟ್ಟು ಮಸಾಲೆ ಎಲ್ಲ ಹಾಕಿ ಸ್ಟವ್ ಮೇಲೆ ಇಟ್ಟು ಅದನ್ನು ಕುದಿಲಿಕ್ಕೆ ಇಡ್ತೀನಿ. ದಿನನಿತ್ಯ ನಾವು ಎಷ್ಟೊಂದು ಕೆಲಸಗಳನ್ನ ಮಾಡ್ತಾ ಇರ್ತೀವಿ, ಆದರೆ ಈ ಒಂದು ಟಿಪ್ಸ್ಗಳನ್ನ ಯೂಸ್ ಮಾಡಿಕೊಂಡ್ರೆ ಎಷ್ಟು ಉಪಯೋಗ ಅಂದರೆ ಭಾರಿ ಉಳಿತಾಯನೇ ಮಾಡ್ಬೋದು. ಹಾಗಾಗಿ ನಾನು ಇಲ್ಲಿ ಸುಮಾರು ಟಿಪ್ಸ್ಗಳನ್ನ ಹೇಳ್ತಾ ಇದ್ದೀನಿ. ಹಾಗೆ ನಾನು ಕಲಸಿದ್ನೆಲ್ಲ ಮಸಾಲೆ ಎಲ್ಲ ಸೇರಿಸಿ ಅದನ್ನು ನಾನು ಕುದಿಲಿಕ್ಕೆ ಇಟ್ಟಿದ್ದೀನಿ ಸ್ಟವ್ ಮೇಲಿಟ್ಟು. ಅದಕ್ಕೇ ಇವಾಗ ಸ್ವಲ್ಪ ಎಷ್ಟು ಖಾರದ ಪುಡಿ ಅವಶ್ಯಕತೆ ಇದೆಯಾ ಸಾಂಬಾರಿಗೆ ಅಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸಾಲ್ಟು ಸಹ ಇವಾಗಲೇ ಹಾಕ್ತಾಯಿದ್ದೀನಿ. ಸಾಂಬಾರಿಗೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟು ಸಾಲ್ಟನ್ನು ಹಾಕಿ ಅದನ್ನು ಕುದಿಸ್ಲಿಕ್ಕೆ ಇಡ್ತಾಯಿದ್ದೀನಿ. ಅದು ಕುದಿಲಿ ಒಂದು ಕಡೆ ಅಂತ ಹೇಳ್ಬಿಟ್ಟು ಕುದಿಸ್ಲಿಕ್ಕೆ ಇಡ್ತಾಯಿದ್ದೀನಿ. ಈಗ ಅದೇ ಪಾತ್ರೆ ಮೇಲೆ ನಾನು ನೀರನ್ನು ಮುಚ್ತಾ ಇದ್ದೀನಿ. ಯಾಕೆ ಈ ರೀತಿ ಪಾತ್ರೆನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಇದು ಇಂಡೋಲಿಯಂ ಪಾತ್ರೆ, ಬೇಗ ಅಡುಗೆ ಕೂಡ ಆಗುತ್ತೆ. ಹಾಗೆಯೇ ಮೇಲೆ ನೀರಿಟ್ಟಾಗ ನೀರು ಸಹ ಕಾಯುತ್ತೆ. ನಾವು ಬೇರೆ ಅನ್ನ ಮುದ್ದೆ ಏನಾದರೂ ಮಾಡ್ಕೊಳ್ಳೋದಕ್ಕೂ ಸಹ ಉಪಯೋಗಿಸ್ಕೊಳ್ಬೋದು. ಹಾಗೆಯೇ ನಾನು ಸಾಂಬಾರನ್ನ ಆ ಕಡೆ ಶಿಫ್ಟ್ ಮಾಡಿಕೊಂಡೆ. ಈ ಕಡೆ ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಈರುಳ್ಳಿ ಹಾಕಿ ಒಂದು 5 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಅಂದರೆ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ನಾವು ತೊಳೆದು ಇಟ್ಟಿದ್ವಲ್ಲ ಆ ಚಿಕನ್ನ ನೀಟಾಗಿ ಹಿಂಡಿ ಹಾಕ್ಕೊಳ್ಬೇಕು. ಹಾಗೆಯೇ ಸುರಿದ್ಬಿಡಬಾರ್ದು, ಅಲ್ಲೂ ಸ್ವಲ್ಪ ನೀರಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡೋದ್ರಿಂದ ಚಿಕನ್ಗೆಲ್ಲ ನೀಟಾಗಿ ಈರುಳ್ಳಿ ಎಲ್ಲ ಮಿಕ್ಸ್ ಆಗುತ್ತೆ. ಆಮೇಲೆ ಫ್ರೈ ಆಗಿರೋದೆಲ್ಲ ನೀಟಾಗಿ ಆಗುತ್ತೆ. ಹಾಗೆಯೇ ಆ ಚಿಕನ್ಗೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟು ಸಾಲ್ಟು, ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಮತ್ತು ಸಾಲ್ಟ್ ಎರಡೂ ಮಿಕ್ಸ್ ಆಗಲಿ ಅಂದ್ಬಿಟ್ಟು ಈ ರೀತಿ ಒಂದು ಸೌಟಲ್ಲಿ ತಿರುವ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಆಗುತ್ತೆ. ಅದನ್ನು ಒಂದು 10 ನಿಮಿಷ ನೀಟಾಗಿ ಬೇಯಿಸ್ಕೊಳ್ಬೇಕು. ಅಂದರೆ ನೀರೇನೋ ಹಾಕೋ ಅವಶ್ಯಕತೆ ಇಲ್ಲ.
ನಾಟಿ ಕೋಳಿ ಬಲ್ತಿದ್ರೆ ಅದನ್ನು ಕುಕ್ಕರ್ಗೆ ಹಾಕಿ ಬೇಯಿಸ್ಕೋಬೇಕಾಗುತ್ತೆ. ಇದೇನು ಅಷ್ಟು ಬಲ್ತಿಲ್ಲ, ಹಾಗಾಗಿ ಒಂದು 10 ನಿಮಿಷ ನಾನು ಏನೂ ನೀರು ಹಾಕ್ದೇನೆ ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ತೆಂಗಿನಕಾಯಿ ಚೂರುಗಳನ್ನು ನಾನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಒಂದಷ್ಟು ತೆಂಗಿನಕಾಯಿ ಚೂರುಗಳನ್ನು ಈ ರೀತಿ ಸಾಂಬಾರ್ಗೆ ಹಾಕ್ತಾ ಇದ್ದೀನಿ. ಇದು ಬಸ್ಸಾರು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಒಂಥರ ಕಾಯಿ ಮಧ್ಯ ಮಧ್ಯ ತಿನ್ನೋರಿಂದ. ಇವಾಗ ನೀರು ಕಾದಿದೆ ನೋಡಿ. ಇವಾಗ ಟಿಪ್ಸ್ ಅವೇನು ಅಂದರೆ ಪಾತ್ರೆ ಮೇಲೆ ನಾವು ಅಡುಗೆ ಮಾಡ್ತಾ ಇರ್ತೀವಿ, ಅಡುಗೆ ಮಾಡೋದ್ರ ಜೊತೆಗೆ ನಾವು ಬಿಸಿನೀರು ಸಹ ಕಾಯಿಸ್ಕೊಳ್ಬೋದು. ಆ ಕಾಯಿಸಿರೋ ನೀರನ್ನು ನಾನು ನೋಡಿ ಮುದ್ದೆ ಮಾಡಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನೀರು ಚೆನ್ನಾಗಿ ಕಾದಿತ್ತು. ನಾವು ಹೇಗಿದ್ದರೂ ಅಡುಗೆ ಮಾಡ್ತಾ ಇರ್ತೀವಿ, ಆ ರೀತಿ ಒಂದು ಬುದ್ಧಿವಂತಿಕೆ ಉಪಯೋಗಿಸಿ ಒಂದು ಪಾತ್ರೆಯಲ್ಲಿ ಮೇಲೆ ನೀರು ಮುಚ್ಚಿ ನೀರನ್ನ ಕಾಯಿಸ್ಕೊಂಡು ಬೇರೆ ಅಡುಗೆಗಳು ಸಹ ಬೇಗ ಬೇಗ ಮಾಡ್ಕೊಳ್ಬೋದು. ಹಾಗೆಯೇ ಇವಾಗ ಸಾಂಬಾರು ಕುದೀತಾ ಇದೆ. ನಾನು ಒಗ್ಗರಣೆ ಹಾಕಿದ್ನಲ್ಲ, ಆ ಚಿಕನ್ನ ಸಹ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಹಾಕೋ ಅಷ್ಟರಲ್ಲೇ ಆ ಮುದ್ದೆ ಉಕ್ಕಿ ಬರುತ್ತೆ ನೋಡ್ಕೊಳ್ಳಿ. ನಾವು ಅಡುಗೆಗಳು ಮಾಡೋದ್ರಲ್ಲಿ ಸಾಂಬಾರು ಹೆಚ್ಚು ಸಮಯನ ತೊಗೊಳುತ್ತೆ. ಈ ರೀತಿ ನಾವು ಮೇಲೆ ಬಿಸಿನೀರನ್ನ ಮುಚ್ಚಿ ನೀರು ಕಾಯಿಸ್ಕೊಳ್ಳೋದ್ರಿಂದ ಬೇಗ ಅಡುಗೆ ಕೂಡ ಆಗುತ್ತೆ. ಎಷ್ಟೊಂದು ಗ್ಯಾಸ್ ಸಹ ನಾವು ಉಳಿತಾಯ ಮಾಡ್ಬೋದು. ಹಾಗೆಯೇ ಅದೇ ನೀರಿಂದ ನಾನು ಆ ಪಾತ್ರೆನ ತೊಳೆದ್ಬಿಟ್ಟು ಚಿಕನ್ ಇತ್ತಲ್ಲ, ಬಿಸಿನೀರನ್ನೇ ಹಾಕಿ ತೊಳೆದು ಸಹ ಮಿಕ್ಸ್ ಮಾಡಿದೆ. ನೋಡಿ, ನಾನು ಹೇಳಿದ್ನಲ್ಲ, ಈ ಚಿಕನ್ ಹಾಕಿ ಮುಗಿಯೋ ಅಷ್ಟರಲ್ಲೇ ಮುದ್ದೆ ಬಂತು. ಅದನ್ನು ಪ್ಲೇಟ್ ತೆಗೆದಿಟ್ಟೆ ಸ್ವಲ್ಪ ಕುದೀಲಿ ಅಂತ. ಹಾಗೆಯೇ ಬ್ಲಡ್ಡು ಮತ್ತು ಲಿವರ್ ಎಲ್ಲ ಇವಾಗ ಹಾಕ್ತಾಯಿದ್ದೀನಿ. ಅವೆಲ್ಲ ಸ್ವಲ್ಪ ಸಾಫ್ಟ್ ಇರ್ತಾವಲ್ಲ, ಬೇಗ ಬೆಂದೋಗ್ಬಿಡ್ತವೆ. ಹಾಗಾಗಿ ಅವನ್ನ ಸ್ವಲ್ಪ ಅಂದರೆ ಕುದೀತಾ ಇರುತ್ತಲ್ಲ ಆವಾಗ ಲಾಸ್ಟಲ್ಲಿ ಹಾಕ್ಕೊಳ್ಬೇಕು. ಇವಾಗ ನಾವು ಬ್ಲಡ್ಡು ಕೋಳಿ ಕಟ್ ಮಾಡಿದ್ವಲ್ಲ, ಬ್ಲಡ್ಡು ಸಹ ಇಟ್ಕೊಂಡಿದ್ವಿ. ಈ ಬ್ಲಡ್ಗೆ ಕೋಳಿ ಕಟ್ ಮಾಡಬೇಕಾದ್ರೆ ಒಂದು ಬೌಲ್ಗೆ ಸಾಲ್ಟ್ ಹಾಕಿ ಆನಂತರ ನಾವು ಕೋಳಿ ಕಟ್ ಮಾಡಿರ್ತೀವಿ ಎಲ್ಲ ಹಾಕಿ ಆದಮೇಲೆ ನಾನು ಮತ್ತೆ ಆ ಪಾತ್ರೆಯಲ್ಲಿ ನೀರು ಮುಚ್ಚಿ ಪ್ಲೇಟ್ ಮುಚ್ಚಿ ಇಟ್ಟಿದ್ದೀನಿ, ಕುಡಿಲಿಕ್ಕೆ ನೀರು ಕಾಯಲಿ ಅಂತ. ಈ ಥರ ಕುಡಿಲಿಕ್ಕೂ ಕಾಯಿಸ್ಕೊಳ್ಬೋದು. ನಾನು ಯಾವಾಗಲೂ ಕುಡಿಲಿಕ್ಕೆಲ್ಲ ಸಪ್ರೇಟಾಗಿ ಕಾಯ್ಸೋಕ್ಕೆ ಹೋಗಲ್ಲ. ಸಾಂಬಾರು ಮಾಡ್ತೀನಲ್ಲ ಆವಾಗಲೇ ಮುದ್ದೆಗೆ, ಒಂದೊಂದು ಸಲ ಅನ್ನಕ್ಕೆ ಎರಡಕ್ಕೂ ಹಾಕಿರ್ತೀನಿ. ಅದಾದಮೇಲೆ ಕುಡಿಲಿಕ್ಕೆ ಸಹ ಈ ರೀತಿಯೇ ಕಾಯಿಸಿ ಒಂದು ಬಾಟಲಲ್ಲಿ ತುಂಬಿಟ್ಕೋತೀನಿ. ಅದು ಹೆಚ್ಚು ಹೊತ್ತು ಇರುತ್ತೆ. ಹಾಗಾಗಿ ಇವಾಗ ಮುದ್ದೆ ಕೂಡ ಹೊಂದಿಸಿ ಆದಮೇಲೆ ಒಂದು 5 ನಿಮಿಷ ಅದನ್ನು ಬೇಯಲಿಕ್ಕೆ ಇಡಬೇಕು. ನಾನು ಒಂದು 5ರಿಂದ 6 ಮುದ್ದೆ ಆದರೆ ಅನ್ನದ ಸ್ಪೂನಲ್ಲೇ ಹೊಂದ್ಸ್ಕೊಂಡ್ಬಿಡ್ತೀನಿ. ಇಲ್ಲಾಂದರೆ ಹಿಟ್ಟಿನ ದೊಣ್ಣೆಲಿ ಹೊಂದಿಸೋವಂಥದ್ದು. ಜಾಸ್ತಿ ಏನಾದರೂ ಜನ ಬಂದಾಗ ಒಂದು 6 ಮುದ್ದೆಗಿಂತ ಜಾಸ್ತಿ ಮಾಡಬೇಕು ಅಂದರೆ ಹಿಟ್ಟಿನ ದೊಣ್ಣೆಲಿ ಹೊಂದ್ಸ್ಕೊತೀನಿ. ಸಾಂಬಾರೊಳಗೆ ಚಿಕನ್ ಎಲ್ಲ ಹಾಕಿ ಆದಮೇಲೆ ಒಂದು 1/4 ಗಂಟೆ ಬೇಯಿಸ್ಕೊಂಡ್ರೆ ಸಾಕು, ಬೆಂದೋಗ್ಬಿಡುತ್ತೆ. ಇದೇನು ಹೆಚ್ಚು ಬಲ್ತಿಲ್ಲ. ಹಾಗಾಗಿ ಅದು ಬೆಂದಿದೆ. ನಾನು ಆ ಕಡೆ ಶಿಫ್ಟ್ ಮಾಡಿಕೊಂಡೆ ಬಸ್ಕೊಳ್ಳೋಣ ಅಂತ. ಇದು ಮೊಟ್ಟೆ ಕೋಳಿ ಹೆಚ್ಚು ಬಲ್ತಿರ್ಲಿಲ್ಲ. ಹಾಗೆಯೇ 1 ಸ್ಪೂನಷ್ಟು ಮಸಾಲೆನೇ ಎತ್ತಿಟ್ಕೊಂಡಿದ್ದೆ ಆ ಬೌಲಲ್ಲಿ. ಆ ಮಸಾಲೆಗೆ ಸ್ವಲ್ಪ ಸಾಲ್ಟ್ ಹಾಕಿ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆಯೇ ಚಿಕನ್ನಿಗೆ ಎಷ್ಟು ಖಾರದ ಪುಡಿ ಬೇಕು ಅಷ್ಟು, ಹಾಗೆಯೇ ಸ್ವಲ್ಪ ಸಾಲ್ಟು, ಎಷ್ಟು ಮುಂಚೆನೇ ಚಿಕನ್ ಬೇಯಲಿಕ್ಕೂ ಹಾಕಿದ್ವಿ. ಅಂದರೆ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ಬೋದು, ಮೀಡಿಯಮ್ ಬೇಕು ಅಂದರೆ ಸ್ವಲ್ಪನೇ ಹಾಕ್ಕೋಬೋದು. ಈ ರೀತಿ ಒಂದು ಜಾಲರಿ ತೊಗೊಂಡು ಬಸ್ಕೊಳ್ತಾ ಇದ್ದೀನಿ. ಬಸ್ಕೊಂಡು ಆದಮೇಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕಂದರೆ ನಾವು ಮಸಾಲೆನ ಫುಲ್ ಹಾಕ್ಬಿಡ್ಬಾರ್ದು. ಈ ಥರ ಚಿಕನ್ನು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೂ ಸಹ ಸ್ವಲ್ಪ ಎತ್ತಿಟ್ಕೊಂಡು ಆನಂತರ ನಾವು ಆ ಮಸಾಲೆನ ಸ್ವಲ್ಪ ಸೇರಿಸಿ ಅದಕ್ಕೆ ಖಾರದ ಪುಡಿ ಮತ್ತು ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬೇಯಿಸಿ, ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು 2 ನಿಮಿಷ ಇಟ್ಟರೆ ಇವಾಗ ಚಿಕನ್ ರೆಡಿ ಆಯಿತು. ಅದೇ ರೀತಿ ಸ್ವಲ್ಪ ಕತ್ತರಿಸಿರುವಂಥ ಕೊತ್ತಂಬರಿ ಸೊಪ್ಪನ್ನು ಈ ಸಾಂಬಾರಿಗೂ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಫ್ಯಾಟ್ ಇದೆ. ನಾಟಿ ಕೋಳಿ, ಮೊಟ್ಟೆ ಕೋಳಿ ಅಂತೂ ತುಂಬ ಫ್ಯಾಟ್ ಇರುತ್ತೆ. ಹಾಗಾಗಿ ಒಂದು 5 ನಿಮಿಷ ಕುದೀಲಿ ಅಂತ ಹೇಳಿಬಿಟ್ಟು ಮತ್ತೆ ನಾನು ನೀರನ್ನ ಮುಚ್ಚಿಟ್ಟೆ. ಆ ನೀರು ಚೆನ್ನಾಗಿ ಕಾಯುತ್ತೆ. ಸಾಂಬಾರು ಕುದೀತಾ ಇದೆ. ಸಾಂಬಾರು ಕುದಿಯೋ ತನಕ ಮುದ್ದೆ ಕಟ್ಕೊಂಬಿಡೋಣ ಅಂದ್ಬಿಟ್ಟು ಈ ಥರ ಮುದ್ದೆ ಕಟ್ಕೊತಾ ಇದ್ದೀನಿ. ಮತ್ತೆ ಹೊಂದಿಸಿದ್ವಲ್ಲ, ಅದು ಅನ್ನದ ಕೈಯಲ್ಲೇ ಅಂದರೆ ಅನ್ನದ ಸ್ಪೂನಲ್ಲೇ ಈ ರೀತಿ ನೀಟಾಗಿ ಹೊಂದಿಸ್ಬಿಟ್ಟು ಆಮೇಲೆ ಸ್ವಲ್ಪನೇ ತೊಗೊಂಡು ಮುದ್ದೆಗಳನ್ನ ಕಟ್ಕೊಂಡ್ರೆ ನೀಟಾಗಿ ಆಗುತ್ತೆ. ನಾನು ಇಲ್ಲಿ ಬಿಸಿನೀರಿಗೆ ಸ್ವಲ್ಪ ಅನ್ನ ಹಾಕ್ಬಿಟ್ಟು ಮುದ್ದೆನ ಮಾಡ್ಕೊಂಡಿರೋದು. ಹಾಗಾಗಿ ಬೇಗನೆ ಆಗಿಬಿಡುತ್ತೆ. ಹೊಂದ್ಸೋದು ಏನು ಕಷ್ಟ ಆಗೋಲ್ಲ. ಒಂದು 4 ಮುದ್ದೆ 5 ಮುದ್ದೆ ಆದರೆ ಸ್ಪೂನಲ್ಲೇ ಮಾಡ್ಕೊಂಬಿಡ್ಬೋದು ಈಸಿಯಾಗಿ. ಮುದ್ದೆನೂ ಕಟ್ಟಾಯಿತು. ಇವಾಗ ಕಲ್ಲೆಲ್ಲ ನೀಟಾಗಿ ತೊಳಿತಾ ಇದ್ದೀನಿ. ನಾನು ಮುದ್ದೆ ಕಟ್ಟೋ ಅಷ್ಟರಲ್ಲಿ ಸಾಂಬಾರು ಸಹ ಕುದ್ದಿರುತ್ತೆ ಅಂತ ನೋಡ್ತಾ ಇದ್ದೀನಿ. ಇವಾಗ ಸಾಂಬಾರು ಚೆನ್ನಾಗಿ ಕುದ್ದಿದೆ ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಹಾಗೆಯೇ ನಾಟಿ ಕೋಳಿ ಸಾಂಬಾರು ಈ ರೀತಿ ಒಂದು ಕನ್ಸಿಸ್ಟೆನ್ಸಿಲಿದ್ದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ನೀರು ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಗಟ್ಟಿ ಗಟ್ಟಿ ಥರ ಮಾಡಿದ್ರೆ ನನಗೆ ಇಷ್ಟ ಆಗೋಲ್ಲ. ಹಾಗಾಗಿ ನಾನು ಯಾವಾಗಲೂ ಇದೇ ಥರ ಮಾಡ್ಕೊಳ್ಳೋದು. ಈ ಥರ ಮಾಡಿ ಒಂದು ಸಲ ತುಂಬಾ ಚೆನ್ನಾಗಿರುತ್ತೆ. ಮಸಾಲೆನೇ ಜಾಸ್ತಿ ಹಾಕ್ಬಿಟ್ಟು ಮಾಡೋದ್ರಿಂದ ಚೆನ್ನಾಗಿರೋದಿಲ್ಲ. ನೀರು ನೋಡಿ ಎಷ್ಟು ಕಾದಿದೆ. ನೀರು ಸಹ ಅದನ್ನು ನಾನು ಈ ಥರ ಬಾಟಲಲ್ಲಿ ಇಟ್ಕೊಂಡು ಯಾವಾಗ ಬಿಸಿನೀರು ಕುಡಿಯೋಕ್ಕೆ ಬೇಕೋ ಅವಾಗೆಲ್ಲ ಕುಡಿತಾ ಇರ್ತೀನಿ. ಸಾಂಬಾರೆಲ್ಲ ಆಯಿತು. ಹಾಗೆಯೇ ಸೌತೆಕಾಯಿ ಎಲ್ಲ ಕಟ್ ಮಾಡಿಕೊಂಡು ಈ ರೀತಿ ಇವಾಗ ಊಟಕ್ಕೆ ಕೂತ್ಕೊಳ್ಳೋಣ ಅಂತ ಕುತ್ಕೋತಾ ಇದ್ದೀವಿ. ನಾನು ಅಡುಗೆ ಮಾಡಿ ಮುಗಿಸೋ ಅಷ್ಟರಲ್ಲಿ ಇವರೆಲ್ಲ ಆಟ ಆಡ್ತಾಯಿದ್ರು. ಅಂದರೆ 9 ಗಂಟೆಗೆ ಸ್ಟಾರ್ಟ್ ಮಾಡಿದೆ ಅಡುಗೆ ಮಾಡಲಿಕ್ಕೆ, ಮುಗಿದಿದ್ದು 11 ಗಂಟೆ ಆಯಿತು. ಹಾಗೆಯೇ ಇವರಿಬ್ಬರಿಗೂ ಸೌತೆಕಾಯಿ ಮತ್ತು ಕ್ಯಾರೆಟ್ ಕೊಟ್ಟಿಲ್ಲ, ಯಾಕಂದರೆ ಅದನ್ನೇ ಊಟ ತಿಂದಂಗೆ ತಿಂದ್ಬಿಡ್ತಾರೆ. ಸ್ವಲ್ಪ ಊಟ ಮಾಡಿ ಆದಮೇಲೆ ಕೊಡೋಣ ಅಂತ ಬರೀ ಈರುಳ್ಳಿ ಹಾಕಿದ್ದೀನಿ. ಹಾಗಾಗಿ ಸೌತೆಕಾಯಿ ಮತ್ತು ಕ್ಯಾರೆಟ್ ಎಲ್ಲ ಆಮೇಲೆ ಕೊಡೋವಂಥದ್ದು. ಊಟ ಎಲ್ಲ ಮುಗಿಸ್ಕೊಂಡಾಯಿತು.
ಬೆಡ್ರೂಮಲ್ಲಿ ಏನು ಬೆಡ್ಶೀಟು ಸೊಳ್ಳೆ ಪರದೆ ಎಲ್ಲ ಎತ್ತಾಕಿರಲಿಲ್ಲ. ಹಾಗೆ ಎಲ್ಲ ಎತ್ತಾಕೋಣ ಅಂದ್ಬಿಟ್ಟು ಬಂದೆ. ಸ್ಕ್ರೀನು ತೆಗೆದಿರಲಿಲ್ಲ. ನನ್ನ ಮಕ್ಕಳು ಹಾಗೆ ಎದ್ದು ಹಾಗೆ ಹೋಗಿದ್ದಾರೆ. ಹಾಗಾಗಿ ಕಿಟಕಿಗಳೆಲ್ಲ ತೆಗೆದ್ಬಿಟ್ಟು ಆನಂತರ ಸ್ವಲ್ಪ ಸೊಳ್ಳೆ ಪರದೆ ಎಲ್ಲ ಎತ್ತಿ ಬೆಡ್ಶೀಟೆಲ್ಲ ಮಡ್ಚೋಣ ಅಂತ ಬಂದೆ. ಅಡುಗೆ ಕೆಲಸ ಹೆಂಗೋ ಮುಗೀತು. ಬೆಳಗ್ಗೆನೇ ಅಡುಗೆ ಮಾಡ್ಕೊಂಬಿಟ್ರೆ ಇನ್ನೂ ಅಡುಗೆ ಸಮಸ್ಯೆನೇ ಇರೋದಿಲ್ಲ. ಬೇಕಾದಾಗ ಅನ್ನ ಮುದ್ದೆ ಮಾಡ್ಕೊಳ್ಬೋದು. ಮಧ್ಯಾಹ್ನಕ್ಕೆ ಊಟ ಮಾಡೋ ಟೈಮ್ಗೆ ಅನ್ನ ಮುದ್ದೆ ಮಾಡ್ಕೊಂಡು ಊಟ ಮಾಡ್ಬೋದು. ಹಾಗೆಯೇ ರಾತ್ರಿ ಕೂಡ ಅದೇ ಸಾಂಬಾರು ಆಗುತ್ತೆ. ಆ ರೀತಿ ಮಾಡ್ಕೊಂಬಿಟ್ರೆ ಒಂದೇ ಸಲ ಮತ್ತೆ ಅಡುಗೆ ಮನೆಗೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ. ಹಾಗಾಗಿ ನಾನು ಯಾವಾಗಲೂ ಅಡುಗೆನ ಸಾಂಬಾರು ಮಾಡಬೇಕಾದ್ರೆ ಒಂದೇ ಸಲ ಮಾಡ್ಕೊಂಬಿಡ್ತೀನಿ. ಮತ್ತೆ ಅಂದರೆ ಇವಾಗ ರಜಾ ದಿನಗಳಲ್ಲಿ ಕೆಲಸಗಳೇ ಜಾಸ್ತಿ ಇರ್ತವೆ. ಹಾಗಾಗಿ ಮತ್ತೆ ರಜಾ ದಿನಗಳಲ್ಲಿ ಬಟ್ಟೆ ಒಗೆಯೋದು ಅದು ಇದು ಮತ್ತು ವಾರದ ಪೂರ್ತಿ ಒಗೆದಿರೋ ಬಟ್ಟೆಗಳೆಲ್ಲ ನಾನು ಒಂದೇ ದಿನ ಭಾನುವಾರ ಮಡ್ಚಿರ್ತೀನಿ. ಹಾಗಾಗಿ ಈ ಥರ ಕೆಲಸಗಳೆಲ್ಲ ಇರೋದ್ರಿಂದ ಅಡುಗೆನ ಬೇಗ ಮುಗಿಸ್ಕೊಂಬಿಡ್ತೀನಿ. ಇವಾಗ ಬೆಡ್ಶೀಟ್ ಸಹ ಮಡಚಿ ಇಟ್ಕೊತಾ ಇದ್ದೀನಿ. ಮಕ್ಕಳಿರೋ ಮನೆಗಳಲ್ಲಿ ಎಷ್ಟೇ ನೀಟಾಗಿಟ್ಟರೂ ಸಹ ಅವು ಮತ್ತೆ ಅದೇ ಥರ ಗಜಿಬಿಜಿ ಆಗಿರ್ತವೆ. ಅಂದರೆ ಬೆಡ್ಶೀಟ್ ಮಡಚಿಟ್ಟಿರ್ತೀನಿ, ಮತ್ತೆ ಬಂದು ಇಬ್ಬರು ಆಟ ಆಡೋಕ್ಕೆ ಬರ್ತಾರೆ, ಮತ್ತೆ ತೆಗ್ದು ಆ ಕಡೆ ಈ ಕಡೆ ಬಿಸಾಕಿರ್ತಾರೆ. ಮತ್ತೆ ಬೆಡ್ ಸ್ಪ್ರೆಡ್ ಹಾಕಿರ್ತೀವಿ, ಅದು ಹಾಕಿರೋ ಥರ ಇರೋದೇ ಇಲ್ಲ. ದಿಂಬುಗಳೆಲ್ಲ ಎಲ್ಲೆಲ್ಲೋ ಬಿಸಾಡಿರ್ತಾರೆ. ಹಾಗಾಗಿ ಮಕ್ಕಳಿರೋ ಮನೇಲಿ ನಾವು ಈ ರೀತಿ ನೀಟಾಗೇ ಇರಬೇಕು ಅಂತ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಮತ್ತೆ ಬಟ್ಟೆಗಳೆಲ್ಲ ಇತ್ತು ಮಡ್ಚಿಡೋಣ ಅಂತ ಎಲ್ಲ ತೊಗೊಂಡು ಮಡ್ಚ್ತಾ ಇದ್ದೀನಿ. ಅವ್ರು 3 ಜನ ಚೆಸ್ ಆಡ್ತಾಯಿದ್ರು. ನಾನು ರೂಮಲ್ಲಿ ಬಂದುಬಿಟ್ಟು ಕೆಲಸಗಳನ್ನ ಮಾಡ್ತಾಯಿದ್ದೆ. ಸಾಮಾನ್ಯವಾಗಿ ನನ್ನ ಮಕ್ಕಳು ಮನೇಲಿರಬೇಕಾದ್ರೆ ಬಟ್ಟೆ ಮಡ್ಚೋದು ಅಥವಾ ನನ್ನ ಕಬೋರ್ಡೆಲ್ಲ ನೀಟಾಗಿಡೋದು ಈ ರೀತಿ ಮಾಡ್ತೀನಿ. ಯಾಕಂದರೆ ಅವ್ರುಗಳು ಎಷ್ಟೇ ನೀಟಾಗಿಟ್ಟರೂ ಸಹ ಈಗ ಬೆಡ್ ಸ್ಪ್ರೆಡೆಲ್ಲ ಆಚೆ ಕೂಡ ಅಲ್ಲಲ್ಲೆಲ್ಲ ನೀಟಾಗಿ ಮಾಡಿರ್ತೀನಿ. ಅವು ಆ ಥರ ಇರೋದಿಲ್ಲ. ಹಾಗಾಗಿ ನಾನು ಅವರಿದ್ದಾಗ ಕೆಲಸಗಳನ್ನ ಮಾಡೋಕ್ಕೆ ಹೋಗೋದಿಲ್ಲ. ಹಾಗಾಗಿ ರೂಮ್ಗಳಲ್ಲಾದರೆ ಅವರು ಹೆಚ್ಚಿಗೆ ಬರೋದೇ ಇಲ್ಲ. ಹಾಗಾಗಿ ರೂಮಲ್ಲಿ ನಾನು ಏನು ಕೆಲಸ ಮಾಡಬೇಕು ಆ ರೀತಿ ಕೆಲಸಗಳನ್ನು ಆವಾಗ ಮುಗಿಸ್ಕೊಂಡಿರ್ತೀನಿ. ಮಕ್ಕಳಿದ್ದಾರೆ ಅಂದರೆ ಅವರು ನಮಗೆ ತಾಳ್ಮೆನ ಚೆನ್ನಾಗೇ ಕಲಿಸಿರ್ತಾರೆ. ಏನಿಲ್ಲ ಅಂದ್ರೂ ತಾಳ್ಮೆ ಮಾತ್ರ ಪ್ರತಿಯೊಂದು ತಾಯಿನೂ ಚೆನ್ನಾಗೇ ಕಲಿಬೇಕಾಗುತ್ತೆ. ಮಕ್ಕಳಿದ್ದಾರೆ ಅಂದರೆ ಅವನ್ನ ನೀಟಾಗಿ ಕಲಿಸಿರ್ತಾರೆ. ಹಾಗಾಗಿ ಬಟ್ಟೆಗಳೆಲ್ಲ ಮಡಚಿ ಆಯಿತು. ಇದು ಅವರಿಬ್ಬರ ಕಬೋರ್ಡು. ಅವರಿಬ್ಬರ ಬಟ್ಟೆಗಳನ್ನು ಮಾತ್ರ ಅಂದರೆ ಡೈಲಿ ವೇರ್ಸ್ನ ಮಾತ್ರ ನಾನು ಇಲ್ಲಿ ಇಟ್ಟಿರೋ ಅಂಥದ್ದು. ಯಾವಾಗ್ಲೂ ಬಂದು ತೆಗಿತಾ ಇರ್ತಾರೆ. ಅದಕ್ಕೆ ನಾನು ಅವರಿಬ್ಬರ ಬಟ್ಟೆಗಳನ್ನು ಮಾತ್ರ ಇಲ್ಲಿ ಜೋಡಿಸಿದ್ದೀನಿ, ಡೈಲಿ ವೇರ್ಸ್ನ. ಫಂಕ್ಷನ್ ವೇರ್ ಅವೆಲ್ಲ ಬೇರೆ ಕಡೆ ಹ್ಯಾಂಗರ್ಗೆ ಹಾಕಿ ಹ್ಯಾಂಗ್ ಮಾಡಿದ್ದೀನಿ. ಇಲ್ಲಿ ಅವ್ರು ಡೈಲಿ ಹಾಕೊಳ್ಳೋವಂಥ ಬಟ್ಟೆಗಳನ್ನು ಅಂದರೆ ಯಾವಾಗ್ಲೂ ಬಂದು ನುಗ್ತಾ ಇರ್ತಾರೆ, ಮತ್ತು ಹತ್ಕೊಂಡು ಆಟ ಆಡ್ತಾ ಇರ್ತಾರೆ. ಆವಾಗ ಅದಕ್ಕೆ ನಾನು ಅವ್ರ ಬಟ್ಟೆಗಳನ್ನು ಮಾತ್ರ ಈ ರೀತಿ ಇಟ್ಟಿರೋ ಅಂಥದ್ದು. ಈ ಥರ ಇಟ್ಕೊಂಡಾಗ ಎಷ್ಟು ಬಟ್ಟೆಗಳನ್ನಾದರೂ ನೀಟಾಗಿ ಜೋಡಿಸ್ಕೋಬೋದು. ಅಲ್ಲಿ ಹ್ಯಾಂಗ್ ಮಾಡಿಬಿಟ್ರೆ ಜಾಗ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಅವ್ರ ಬಟ್ಟೆಗಳನ್ನು ಇಬ್ಬರು ಬಟ್ಟೆಗಳನ್ನು ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ನಮ್ಮ ಕಬೋರ್ಡ್ಗಳೆಲ್ಲ ಅವರು ಅಷ್ಟೊಂದು ತೆಗೆಯಲ್ಲ. ಅವ್ರ ಕಬೋರ್ಡ್ಗಳನ್ನ ಬೇಗ ತೆಗಿತಾ ಇರ್ತಾರೆ ಯಾವಾಗ್ಲೂ. ಹಾಗಾಗಿ ನಾನು ಈ ರೀತಿ ಜೋಡಿಸಿಟ್ಟಿದ್ದೀನಿ. ಎಲ್ಲ ಜೋಡಿಸಿ ಆಯಿತು. ಈ ರೀತಿ ಜೋಡಿಸಿಕೊಂಡಿದ್ದೀನಿ. ಎಲ್ಲ ಬಟ್ಟೆ ಎಲ್ಲ ಜೋಡಿಸಾದ್ಮೇಲೆ ಕೋಳಿಗಳು ಮರಿ ಹೊಡೆದಿದ್ವು. ಇಳಿಸ್ಬಿಡೋಣ ಅಂತ ಇಳಿಸಿದ್ರು ಅವರೇ. ಮಕ್ಕಳು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಸೇರಿ ಇಳಿಸಿದ್ರು. ಇವಾಗ ಅದು ಮರಿ ಮಾಡಿರೋಂಥ ಕೋಳಿಗಳು ಈಗಷ್ಟೇ ಇಳಿಸಿದ್ದಾರೆ. ಇಳಿಸಿದ ತಕ್ಷಣ ಅವು ಎಷ್ಟು ಚೆನ್ನಾಗಿ ಮೇವು ತಿಂತವೆ ನೋಡಿ. ಆಮೇಲೆ ಟಿಪ್ 8 ಇದು. ಕೋಳಿ ನಾವು ಇಳಿಸಿದ್ಮೇಲೆ ಮರಿಗೆ ಒಂದು ಹುಣಸೆ ಹಣ್ಣಿನ ನೀರನ್ನ ಹಾಕಿಡಬೇಕು. ಅದು ಬೇಗ ಡೆವಲಪ್ ಆಗ್ತವೆ. ಹಾಗೆಯೇ ನಾವು ಕಬ್ಬು ಕೂಡ ಬೆಳೆದಿದ್ವಿ. ಯಾವಾಗ ಬೇಕು ತಿನ್ನೋಕ್ಕೆ ಅವಾಗ ಕಟ್ ಮಾಡ್ಕೊಂಡು ತಿಂತಾ ಇರ್ತೀವಿ. ಅದನ್ನು ಕಟ್ ಮಾಡ್ತಾ ಇದ್ದಾರೆ ನೋಡಿ, ನನ್ನ ಹಸ್ಬೆಂಡು ಕಟ್ ಮಾಡ್ತಾ ಇದ್ದಾರೆ. ಹಾಗೆಯೇ ನನ್ನ ಮಗ ಕೂಡ ಎತ್ಕೊಂಡು ಅದನ್ನು ಎಲ್ಲ ಅದು ಸೋಗೆಲ್ಲ ಸವರ್ಬಿಟ್ಟು ಕಟ್ ಮಾಡ್ತಾಯಿದ್ದ. ಅದನ್ನು ಸಹ ತಿಂದ್ವಿ. ಸಂಜೆ ಆಗಿತ್ತು ಆವಾಗ. ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಮಕ್ಕಳನ್ನ ಭಾಗಿಯಾಗಿ ಅಂದರೆ ಮಾಡುವಂಥ ಕೆಲಸಗಳು ಅವ್ರಿಗೂ ಗೊತ್ತಾಗಬೇಕು, ಯಾವ ಕೆಲಸ ಮಾಡ್ತೀವಿ ಏನು ಅಂತ. ಈ ರೀತಿ ಮಾಡಿಸೋದ್ರಿಂದ ಮಕ್ಕಳಲ್ಲಿ ಒಂದು ಧೈರ್ಯ ಅನ್ನೋದು ಬರುತ್ತೆ. ಏನೇ ಕೆಲಸ ಮಾಡಿದ್ರೂ ಒಂದು ಕಾನ್ಫಿಡೆನ್ಸಿಂದ ಮಾಡ್ತಾರೆ. ಹಾಗಾಗಿ ನಾವು ಮಾಡಿಸೋವಂಥ ಕೆಲಸಗಳ ಜೊತೆಗೆ ಅವ್ರನ್ನೂ ಸಹ ಸೇರಿಸ್ಕೊಂಡು ಮಾಡಿಸ್ಬೇಕು. ನೋಡಿ ಇವಾಗ ನಮ್ಮ ಮನೆಯವರು ಕಬ್ಬನ್ನ ಕಟ್ ಮಾಡಿ ಅವನೇ ಇವಾಗ ಸವರ್ಲಿ ಅಂತ ಕೊಡ್ತಾ ಇದ್ದಾರೆ. ಈ ರೀತಿ ಮಾಡಿಸಿದಾಗ ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಅಂತ ಬರುತ್ತೆ. ಈ ಥರ ನಾವು ಸಿಟಿಗಳಲ್ಲಿ ಮಕ್ಕಳನ್ನ ಬೆಳೆಸ್ತೀವಿ, ಒಂದು ಫಾರಮ್ ಕೋಳಿ ಥರ ಬೆಳೆಸಿರ್ತೀವಿ. ಮತ್ತು ಹಳ್ಳಿಗಳಲ್ಲಿ ಬೆಳೆದಂಥ ಮಕ್ಕಳು ಎಲ್ಲ ರೀತಿನ ಅಕ್ಕಪಕ್ಕದಲ್ಲೇ ನೋಡಿನೇ ಎಲ್ಲ ಕಲ್ತ್ಕೊಂಡ್ಬಿಟ್ಟಿರ್ತಾರೆ. ಆದರೆ ನಾವು ಕೂಡ ಈ ರೀತಿ ಮಾಡಿದಾಗ ಮಕ್ಕಳಲ್ಲಿ ಒಂದು ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಆ ಟಿಪ್ 9 ಮಕ್ಕಳಲ್ಲಿ ನಾವು ಈ ರೀತಿ ಕೆಲಸ ಮಾಡಿಸಿದಾಗ ಅವರಲ್ಲೂ ಒಂದು ಕಾನ್ಫಿಡೆನ್ಸ್ನ ಡೆವಲಪ್ ಮಾಡ್ಬೋದು. ಹಾಗೆಯೇ ಯಾವುದೇ ಕೆಲಸನ ಕೂಡ ಅವರು ಧೈರ್ಯದಿಂದ ಮಾಡ್ತಾರೆ. ಕಬ್ಬು ಕಟ್ ಮಾಡಿ ಆದಮೇಲೆ ನಮ್ಮದೇ ಒಂದು ಪುಟ್ಟದಾದ ತೋಟದಲ್ಲಿ ನಾವು ಕಟ್ ಮಾಡ್ಕೊಂಡು ತಿಂತಾಯಿದ್ವಿ. ನನ್ನ 2ನೇ ಮಗ ನೋಡ್ಕೊಂಡು ಹೋಗ್ತಾ ಇದ್ದ, ನಾನು ತಿನ್ನಲ್ಲ ಅಂತ ಹೇಳ್ಬಿಟ್ಟು. ಕಬ್ಬನ್ನ ತಿನ್ನೋದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆಯೇ ನಮ್ಮ ಹಲ್ಲುಗಳ ಆರೋಗ್ಯಕ್ಕೆ ಸಹ ಇದು ತುಂಬಾ ಒಳ್ಳೆಯದು. ಹಲ್ಲುಗಳು ಸ್ಟ್ರಾಂಗ್ ಆಗಬೇಕು ಅಂದರೆ
ನಾವು ಕಬ್ಬನ್ನ ಯಾವಾಗ ಸಿಗುತ್ತೆ ಆವಾಗ ತಿನ್ನೋದು ಒಳ್ಳೆಯದು. ಇದು ಟಿಪ್ 10. ಅಂದರೆ ಇವಾಗ ಬಾಯೆಲ್ಲ ಕೆಲವ್ರಿಗೆ ಸ್ಮೆಲ್ ಇರುತ್ತೆ. ಈ ರೀತಿ ಪದೇ ಪದೇ ಕಬ್ಬುಗಳನ್ನು ತಿಂದಾಗ ಒಂದು ಬಾಯಿಯ ಒಂದು ಆರೋಗ್ಯನ ನಾವು ಕಾಪಾಡ್ಕೊಳ್ಬೋದು. ನಮ್ಮ ಒಂದು ತೋಟದಲ್ಲಿ ನಾವು ಎಷ್ಟೊಂದು ತರಕಾರಿಗಳನ್ನು ಬೆಳೆದಿದ್ದೀವಿ, ಆದರೆ ಯಾವುದೇ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸದೆ ಬೆಳೆದಿದ್ದೀವಿ. ಕಬ್ಬನ್ನು ತಿನ್ನೋದ್ರಿಂದ ಇದರಲ್ಲಿ ನಮಗೆ ಹೆಚ್ಚಿನಾದಂಥ ಒಂದು ಕಬ್ಬಿಣಾಂಶ ಸಿಗುತ್ತೆ. ಹಾಗೆಯೇ ರಕ್ತಹೀನತೆ ಸಮಸ್ಯೆ ಇರೋರು ಒಂದು ಕಬ್ಬಿನ ಜ್ಯೂಸನ್ನು ಕುಡಿಯೋದ್ರಿಂದ ಸಹ ಕಡಿಮೆ ಮಾಡ್ಕೊಳ್ಬೋದು. ನನ್ನ 2ನೇ ಮಗ ಅಲ್ಲಿ ಓಡ್ತಾ ಇದ್ದಾನೆ ನೋಡಿ. ಹಾಗೆಯೇ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆಯೇ ನಿಮಗೆ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.